ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಕ್ಲಾಸ್ 10 ಮ್ಯಾಥ್ಸ್ ಫಸ್ಟ್ ಚಾಪ್ಟರ್ ರಿಯಲ್ ನಂಬರ್ ಸ್ಟಾರ್ಟ್ ಮಾಡೋಣ. ದಿಸ್ ಈಸ್ ಚಾಪ್ಟರ್ 1 ಬೇಸಿಕ್ ಇಂಟ್ರೊಡಕ್ಷನ್ ವಿಡಿಯೋ. ಸ್ಟೂಡೆಂಟ್ಸ್, ಮೊದಲು ನಾವು ಬೇಸಿಕಲಿ ರಿಯಲ್ ನಂಬರ್ಸ್ ಅಂದರೇನು, ಅವು ಹೇಗಿರುತ್ತವೆ ಅದರ ಬಗ್ಗೆ ತಿಳಿಯೋಣ. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಿಸ್ ಟಾಪಿಕ್. ರಿಯಲ್ ನಂಬರ್ಸ್. Real numbers can be defined as the union of both rational and irrational numbers. They can be both positive or negative and are denoted by the symbol capital letter R. ನಮ್ಮ ಯೂನಿವರ್ಸ್ ಅಲ್ಲಿ ಎಕ್ಸಿಸ್ಟ್ ಆಗುವಂತಹ ಎಲ್ಲ ತರಹದ ನಂಬರ್ಸ್ಗಳನ್ನು ನಾವು ರಿಯಲ್ ನಂಬರ್ಸ್ಗಳು ಎಂದು ಕರೆಯುತ್ತೇವೆ. ರಿಯಲ್ ನಂಬರ್ಸ್ ರ್ಯಾಷನಲ್ ನಂಬರ್ಸ್ ಅಂಡ್ ಇರ್ರ್ಯಾಷನಲ್ ನಂಬರ್ಸ್ ಯೂನಿಯನ್ ಆಗಿದೆ, ಅಂದರೆ ಕಲೆಕ್ಷನ್ ಆಗಿದೆ. ಇದನ್ನು ಸಿಂಬಲ್ ಆರ್ ಇಂದ ರಿಪ್ರೆಸೆಂಟ್ ಮಾಡುತ್ತಾರೆ. ಆಲ್ ದ ನಂಬರ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್. ದ ರಿಯಲ್ ನಂಬರ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ರ್ಯಾಷನಲ್ ನಂಬರ್ಸ್ ಅಂಡ್ ಇರ್ರ್ಯಾಷನಲ್ ನಂಬರ್ಸ್. ರಿಯಲ್ ನಂಬರ್ಸ್ ಅನ್ನು ನಾವು ರ್ಯಾಷನಲ್ ನಂಬರ್ಸ್ ಮತ್ತು ಇರ್ರ್ಯಾಷನಲ್ ನಂಬರ್ಸ್ ಎಂದು ಎರಡು ಕೆಟಗರಿಯಲ್ಲಿ ಕ್ಲಾಸಿಫೈ ಮಾಡಬಹುದು. This is going to be most interesting part. Let's begin with the rational numbers. A rational numbers is a numbers that expressed as the ratio of two integers that is in form of p by q, where p and q both are integers, q not equal to 0. ಅಂದರೆ ಕ್ಯೂ 0 ಆಗಿರಬಾರ್ದು. ಸೊ ಆಲ್ ದ ನಂಬರ್ಸ್ ವಿಚ್ ಕ್ಯಾನ್ ರಿಪ್ರೆಸೆಂಟ್ ಫಾರ್ಮ್ ಫ್ರ್ಯಾಕ್ಷನ್. ಪಿ ಬೈ ಕ್ಯೂ ಫಾರ್ಮಲ್ಲಿ ಬರೆಯಬಹುದಾದಂತಹ ಎಲ್ಲ ತರಹದ ನಂಬರ್ಸ್ಗಳನ್ನು ನಾವು ರ್ಯಾಷನಲ್ ನಂಬರ್ಸ್ಗಳು ಅಂತ ಕರೆಯುತ್ತೇವೆ. ಬಟ್ ಕ್ಯೂ ನಾಟ್ ಈಕ್ವಲ್ ಟು 0, ಕ್ಯೂ ಏನಾಗಿರಬಾರ್ದು, 0 ಆಗಿರಬಾರ್ದು. ಇವೆಲ್ಲ ನಂಬರ್ಸ್ಗಳು ರ್ಯಾಷನಲ್ ನಂಬರ್ಸ್ಗಳೇ. ನಿಮಗೆ ಡೌಟ್ ಬರಬಹುದು, ಈ ಎಲ್ಲ ನಂಬರ್ಸ್ಗಳನ್ನು ರ್ಯಾಷನಲ್ ನಂಬರ್ಸ್ಗಳು ಅಂತ ಕರೆಯುತ್ತಿದ್ದಾರೆ, ಬಟ್ ಇವೆಲ್ಲ ನಂಬರ್ಸ್ಗಳು ಪಿ ಬೈ ಕ್ಯೂ ಫಾರ್ಮಲ್ಲಿ ಬರೆದಿಲ್ಲ ಅಂತ. ಅಂದರೆ ಯಾವುದೇ ಸಂಖ್ಯೆಯ ಕೆಳಗೆ ಏನೂ ಬರೆದಿಲ್ಲ ಅಂದರೆ 1 ಇದ್ದೇ ಇರುತ್ತದೆ. ಅದು 1 ಏನಾಗಿರುತ್ತದೆ ಅಂದರೆ ಹಿಡನ್ ಆಗಿರುತ್ತದೆ. ಆದ್ದರಿಂದ ಇವೆಲ್ಲ ಸಂಖ್ಯೆಗಳು ರ್ಯಾಷನಲ್ ನಂಬರ್ಸ್ಗಳು. Next, let's understanding irrational numbers now. Irrational numbers cannot be written in fraction form. They cannot be written as the ratio of the two integers. That means irrational numbers ಅನ್ನು ನಾವು p by q ಫಾರ್ಮ್ ಅಲ್ಲಿ ಬರೆಯಲು ಸಾಧ್ಯವಿಲ್ಲ. ಇಂತಹ ನಂಬರ್ಸ್ ಗಳನ್ನು ನಾವು irrational ನಂಬರ್ಸ್ಗಳು ಅಂತ ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ √2, √3, √5, ಪೈ. ಈಗ pi is a irrational numbers, but however somebody asks you 22 divided by 7 rational number. Your answer should be yes, it is rational number. ಇದರ ಡೆಸಿಮಲ್ ಎಕ್ಸ್ಪಾನ್ಷನ್ ನಾನ್ ಟರ್ಮಿನೇಟಿಂಗ್ ಅಂಡ್ ನಾನ್ ರಿಪೀಟಿಂಗ್ ಆಗಿರುತ್ತದೆ. ನೆಕ್ಸ್ಟ್ ಮೂವ್ ಆನ್ ಟು ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂದರೆ ಇವು ಕೌಂಟಿಂಗ್ ನಂಬರ್ಸ್ ಆಗಿರುತ್ತವೆ. ಇದು 1 ಇಂದ ಸ್ಟಾರ್ಟ್ ಆಗಿ ಅಪ್ ಟು ಇನ್ಫಿನಿಟಿವರೆಗೂ ಇರುತ್ತದೆ. ಇಂತಹ ನಂಬರ್ಸ್ಗಳನ್ನು ನಾವು ನ್ಯಾಚುರಲ್ ನಂಬರ್ಸ್ಗಳು ಅಂತ ಕರೆಯುತ್ತೇವೆ. ನೆಕ್ಸ್ಟ್ ಈವನ್ ನಂಬರ್ಸ್. 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುವಂತಹ ಎಲ್ಲ ತರಹದ ನಂಬರ್ಸ್ಗಳನ್ನು ನಾವು ಈವನ್ ನಂಬರ್ಸ್ಗಳು ಅಂತ ಕರೆಯುತ್ತೇವೆ. 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಲಾರದಂತಹ ಸಂಖ್ಯೆಗಳನ್ನು ನಾವು ಆಡ್ ನಂಬರ್ಸ್ಗಳು ಅಂತ ಕರೆಯುತ್ತೇವೆ. ಮತ್ತೆ ಈಗ ಹೋಲ್ ನಂಬರ್ಸ್. ನೆಕ್ಸ್ಟ್ ಹೋಲ್ ನಂಬರ್ಸ್ ಅಂದರೆ ನ್ಯಾಚುರಲ್ ನಂಬರ್ಸ್ಗೆ 0 ಆ್ಯಡ್ ಮಾಡಿದರೆ ಅದು ಹೋಲ್ ನಂಬರ್ಸ್ ಆಗುತ್ತದೆ. ಅದು 0 ಇಂದ ಸ್ಟಾರ್ಟ್ ಆಗಿ ಅಪ್ ಟು ಇನ್ಫಿನಿಟಿವರೆಗೂ ಇರುತ್ತದೆ. ನೆಕ್ಸ್ಟ್ ಇಂಟೀಜರ್ಸ್ ಅಂದರೆ ಇದರಲ್ಲಿ ಪಾಸಿಟಿವ್ ನಂಬರ್ಸ್ಗಳು ಇರುತ್ತವೆ ಮತ್ತು ನೆಗೆಟಿವ್ ನಂಬರ್ಸ್ಗಳು ಇರುತ್ತವೆ. ಇದು ರೈಟಲ್ಲಿ ಪಾಸಿಟಿವ್ ನಂಬರ್ಸ್ಗಳು ಇರುತ್ತವೆ, ಲೆಫ್ಟಲ್ಲಿ ನೆಗೆಟಿವ್ ನಂಬರ್ಸ್ಗಳು ಇರುತ್ತವೆ. ರೈಟಲ್ಲಿ 1 ಇಂದ ಸ್ಟಾರ್ಟ್ ಆಗಿ ಅಪ್ ಟು ಇನ್ಫಿನಿಟಿವರೆಗೂ ಇರುತ್ತದೆ ಮತ್ತು ನೆಗೆಟಿವ್ ನಂಬರ್ಸ್ಗಳು -1 ಇಂದ ಸ್ಟಾರ್ಟ್ ಆಗಿ ಅಪ್ ಟು ಇನ್ಫಿನಿಟಿವರೆಗೂ ಇರುತ್ತದೆ. ನೆಕ್ಸ್ಟ್ ಪ್ರೈಮ್ ನಂಬರ್ಸ್ ಅಂದರೆ ಎರಡೇ 2 ಫ್ಯಾಕ್ಟರ್ಸ್ ಅನ್ನು ಹೊಂದಿರುವ ನಂಬರ್ಸ್ಗಳನ್ನು ನಾವು ಪ್ರೈಮ್ ನಂಬರ್ಸ್ ಎಂದು ಕರೆಯುತ್ತೇವೆ. ಫಸ್ಟಿಗೆ ಯಾವಾಗಲೂ 2 ಇಂದ ಸ್ಟಾರ್ಟ್ ಆಗುತ್ತದೆ, 2 ಇಂದ ಪ್ರೈಮ್ ನಂಬರ್ಸ್ ಯಾವಾಗಲೂ 2 ಇಂದ ಸ್ಟಾರ್ಟ್ ಆಗುತ್ತದೆ. ಅದು ಇದು ಎಲ್ಲ ಸಂಖ್ಯೆಗಳಲ್ಲಿ ಸ್ಮಾಲ್ ಇವನ್ ಪ್ರೈಮ್ ನಂಬರ್.
ಈಗ ನಿಮಗೆ ಕ್ವಶನ್ ಕೇಳಬಹುದು, ಇದು ಸ್ಮಾಲ್ ಪ್ರೈಮ್ ನಂಬರ್ ಯಾವುದು ಅಂತ. ಇದು 2 ಸ್ಮಾಲ್ ಪ್ರೈಮ್ ನಂಬರ್ಸ್, ಇದು ಈವನ್ ಪ್ರೈಮ್ ನಂಬರ್ಸ್ ಕೂಡ ಹೌದು. ಈಗ ಎರಡು ಫ್ಯಾಕ್ಟರ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ 2 ತಗೊಳ್ಳೋಣ. ಇದು 1 ಟೇಬಲಲ್ಲಿ ಇರುತ್ತೆ ಮತ್ತು 2 ಟೇಬಲಲ್ಲಿ ಕೂಡ ಇರುತ್ತೆ. ಇದು ಎರಡು ಫ್ಯಾಕ್ಟರ್ಸನ್ನು ಹೊಂದಿರುತ್ತದೆ. ಇವು ಏನು ಫ್ಯಾಕ್ಟರ್ಸ್ಗಳು, ಇವು ಎರಡು ಫ್ಯಾಕ್ಟರ್ಸನ್ನು ಹೊಂದಿರುವುದರಿಂದ ಇದು ಪ್ರೈಮ್ ನಂಬರ್ಸ್ ಆಗಿದೆ. ಈಗ ಲೆಟ್ ಸಪೋಸ್ 4 ಇದು ಕಂಪೋಸಿಟ್ ನಂಬರ್, ಏಕೆಂದರೆ ಇದು 2ಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸನ್ನು ಹೊಂದಿರಿದೆ. ಫಾರ್ ಎಕ್ಸಾಂಪಲ್ ಇದು 1 ಟೇಬಲಲ್ಲಿ ಇದೆ ಮತ್ತು 2 ಟೇಬಲ್ ಇಲ್ಲಿದೆ, ಇದು 4 ಟೇಬಲ್ ಇಲ್ಲಿ ತನ್ನ ಟೇಬಲಲ್ಲಿ ಕೂಡ ಇದೆ. ಆದ್ದರಿಂದ ಇದು 3 ಫ್ಯಾಕ್ಟರ್ಸನ್ನು ಹೊಂದಿದೆ. ಇದು 2ಕ್ಕಿಂತ ಹೆಚ್ಚು ಫ್ಯಾಕ್ಟರನ್ನು ಹೊಂದಿರುವ ಎಲ್ಲ ಸಂಖ್ಯೆಗಳನ್ನು ನಾವು ಕಂಪೋಸಿಟ್ ನಂಬರ್ಸ್ಗಳು ಅಂತ ಕರೆಯುತ್ತೇವೆ. ಆದ್ದರಿಂದ ಇದು ಏನು ಕಂಪೋಸಿಟ್ ನಂಬರ್. ಇದು ಎರಡು ಫ್ಯಾಕ್ಟರ್ಸ್ ಹೊಂದಿರುವುದರಿಂದ ಇದು ಪ್ರೈಮ್ ನಂಬರ್ಸ್. ನೆಕ್ಸ್ಟ್ ಕೋ ಪ್ರೈಮ್ ನಂಬರ್ಸ್. ಈಗ ಕೋ ಪ್ರೈಮ್ ನಂಬರ್ಸ್ದು HCF 1 ಆಗಿರಬೇಕು ಅಂತ ಸಂಖ್ಯೆಗಳನ್ನು ನಾವು ಕೋ ಪ್ರೈಮ್ ನಂಬರ್ಸ್ ಅಂತ ಕರೆಯುತ್ತೇವೆ. ಲೆಟ್ ಸಪೋಸ್ 2 ಇದು 1 ಟೇಬಲಲ್ಲಿ ಬರುತ್ತೆ ಮತ್ತು 2 ಟೇಬಲಲ್ಲಿ ಬರುತ್ತೆ. ಈಗ 3 ಇದು 1 ಟೇಬಲಲ್ಲಿ ಬರುತ್ತೆ ಮತ್ತು 3 ತನ್ನ ಟೇಬಲಲ್ಲಿ ಬರುತ್ತೆ. ಇದು ಏನಾಗಿದೆ, 1 ಕಾಮನ್ ಬಂದಿದೆ, HCF 1 ಬಂದಿದೆ. ಆದ್ದರಿಂದ ಇದು ಏನು ಕೋ ಪ್ರೈಮ್ ನಂಬರ್ಸ್. ಈಗ ಫ್ರ್ಯಾಕ್ಷನಲ್ ನಂಬರ್ಸ್ ಅಂದರೆ P/Q ಫಾರ್ಮಲ್ಲಿ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಫಾರ್ಮಲ್ಲಿ ಬರೆದಿರುವ ಸಂಖ್ಯೆಗಳನ್ನು ನಾವು ಫ್ರ್ಯಾಕ್ಷನಲ್ ನಂಬರ್ಸ್ಗಳೆಂದು ಕರೆಯುತ್ತೇವೆ. ಡೆಸಿಮಲ್ ನಂಬರ್ಸ್, ಡೆಸಿಮಲ್ ಇದು ಈಗ 2.5 3.5 ನೀವು 9th ಕ್ಲಾಸಲ್ಲಿ ಇದರ ಬಗ್ಗೆ ಡಿಟೇಲ್ ಆಗಿ ಸ್ಟಡಿ ಮಾಡಿದ್ದೀರಿ. ಆದರೂ ನಾನು ಕ್ವಿಕ್ ರಿವಿಷನ್ ಆಗಲಿ ಅಂತ ಇದು ಕ್ಲಾಸನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಈಗ ಇದೆಲ್ಲ ನಾವು ಸಂಖ್ಯೆಗಳ ಬಗ್ಗೆ, ಈ ಎಲ್ಲ ನಂಬರ್ಸ್ಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ಅದರದ್ದು ಕನ್ಕ್ಲೂಷನ್ ಏನು ಬಂದಿದೆ ಅಂತ ನೋಡೋಣ. ರಿಯಲ್ ನಂಬರ್ಸ್ ಆರ್ ದ ಯೂನಿಯನ್ ಆಫ್ ಬೋತ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ಸ್. ಈಗ ರಿಯಲ್ ನಂಬರ್ಸ್ ರ್ಯಾಷನಲ್ ಮತ್ತು ಇರ್ರ್ಯಾಷನಲ್ ನಂಬರ್ಸ್ದು ಯೂನಿಯನ್ ಆಗಿದೆ, ಅಂದರೆ ಕಲೆಕ್ಷನ್ ಆಗಿದೆ. ದೀಸ್ ನಂಬರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆನ್ ದ ನಂಬರ್ ಲೈನ್. ಈಗ ಎಲ್ಲ ನಂಬರ್ಸ್ಗಳನ್ನು ನಾವು ನಂಬರ್ ಲೈನಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು. ದೀಸ್ ನಂಬರ್ಸ್ ಕ್ಯಾನ್ ಬಿ ಬೋತ್ ಪಾಸಿಟಿವ್ ಆರ್ ನೆಗೆಟಿವ್. ಎಲ್ಲ ನಂಬರ್ಸ್ಗಳು ಪಾಸಿಟಿವ್ನೂ ಆಗಿರಬಹುದು ಮತ್ತು ನೆಗೆಟಿವ್ನೂ ಆಗಿರಬಹುದು. ಅಂಥ ಸಂಖ್ಯೆಗಳನ್ನು ನಾವು ರಿಯಲ್ ನಂಬರ್ಸ್ಗಳು ಅಂತ ಕರೆಯುತ್ತೇವೆ. ಇದು 10th ಕ್ಲಾಸ್ ಮ್ಯಾಥ್ಸ್ ಫಸ್ಟ್ ಚಾಪ್ಟರ್ ಬೇಸಿಕ್ ಇಂಟ್ರೊಡಕ್ಷನ್ ವಿಡಿಯೋ ಆಗಿದೆ. ಈಗ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್